ಇವತ್ತಿನ ಈ ಪತ್ರಿಕಾಗೋಷ್ಠಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಮತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ SIR ಮತ್ತು ಇನ್ನಿತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತು ನಾವು ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಮೊದಲನೇದಾಗಿ SIR ಪ್ರಕ್ರಿಯೆ ಇವತ್ತು ಮ್ಯಾಪಿಂಗ್ ಆಗುವಂಥದ್ದು ಎಲ್ಲ ಕಡೆ ನಡೀತಾ ಇದೆ. ನಮ್ಮ ಎಲ್ಲ ಕ್ಷೇತ್ರದ BLA1ಗಳು ಏನು ಆಯಾ ಕ್ಷೇತ್ರದಲ್ಲಿ ಮ್ಯಾಪಿಂಗ್ ಆಗ್ತಾ ಇದೆ ಅದರ ಬಗ್ಗೆ ಚೂರು ಗಮನ ಇಟ್ಟು BLA1 ಏನಾಗಿದ್ದಾರೆ ಅವರೆಲ್ಲ ನಮ್ಮ ಪಕ್ಷದ ವತಿಯಿಂದ ನಮ್ಮ ಜಿಲ್ಲಾಡಳಿತಕ್ಕೆ ಆಯಾ ಕ್ಷೇತ್ರದಲ್ಲಿ ಆಯಾ ಬೂತ್ನಲ್ಲಿ ಏನು ಮ್ಯಾಪಿಂಗ್ ಆಗ್ತಾ ಇದೆ, ಮ್ಯಾಪಿಂಗ್ ಆಗಿರೋಂಥದ್ದನ್ನ ಬಿಟ್ಟು ಇನ್ನು ಮ್ಯಾಪಿಂಗ್ ಆಗಬೇಕಾಗಿರೋದು ಸುಮಾರು ಇನ್ನು 3 ಲಕ್ಷ ಚಿಲ್ಲರೆ ಇಡೀ ಜಿಲ್ಲೆಯಲ್ಲಿ ಮ್ಯಾಪಿಂಗ್ ಆಗಬೇಕಾಗಿದೆ. ಹಾಗಾಗಿ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಯಾವ್ಯಾವ ವೋಟಿನ ಮ್ಯಾಪಿಂಗ್ ಆಗಿಲ್ಲ ಅದ್ರ ಬಗ್ಗೆ ಸಂಪೂರ್ಣವಾಗಿ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಮತ್ತು ಅದೇನು BLA1 ನಾವು ಪಕ್ಷದಿಂದ ನೇಮಿಸಿದ್ದೀವಿ ಮತ್ತು BLA2ಗಳನ್ನ ಕೂಡ ನೇಮಿಸಬೇಕಾಗಿರೋದ್ರಿಂದ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಕಮಿಟಿಯ ಸದಸ್ಯರುಗಳು ಈ ವಿಚಾರದಲ್ಲಿ ಒಂದು ಸ್ವಲ್ಪ ಎಚ್ಚೆತ್ತುಕೊಂಡು ನಮ್ಮ ಒಂದು ಕೆಲಸನ ನಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗಾಗಿ ತಾವೆಲ್ಲರೂ ಏನು ಈ ಒಂದು ಮಾಹಿತಿನ ಕೊಡಲಿಕ್ಕೆ ಮತ್ತು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಮೊನ್ನೆ ಸನ್ಮಾನ್ಯ ಸ್ಪೋಕ್ಸ್ ಪರ್ಸನ್ಗಳಾದಂಥ ಲಕ್ಷ್ಮಣ್ ಅವರು ನಮ್ಮ ಯುವ ನಾಯಕರಾದಂತಹ ನಿಖಿಲ್ ಅವ್ರ ಬಗ್ಗೆ ಮಾತಾಡಿರುವಂಥದ್ದು ಅಕ್ಷಮ್ಯವಾದಂಥದ್ದು. ಅದನ್ನು ಯಾರೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಅವರ ಒಂದು ಮಾತಿಗೆ ತೀವ್ರವಾಗಿ ಖಂಡಿಸ್ತಾ ಏನು ಅವರು ಬಾಯಿ ಬಂದಂತೆ ಮಾತಾಡಲಿಕ್ಕೆ ಪ್ರಜಾಪ್ರಭುತ್ವ ಅಂತ ಏನು ಕಾಂಗ್ರೆಸ್ ಡಂಗೂರ ಸಾಕೊಂಡು ಹೋಗ್ತಾ ಇದೆ, ಆ ಒಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅವ್ರಿಗೆ ಯಾರು ಬೇಕು ಹೆಂಗೆ ಬೇಕು ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಅವರ ಒಂದು ಮಾತನ್ನು ಬಿಗಿ ಇಟ್ಕೊಂಡು ಮಾತಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ವಿಚಾರಗಳನ್ನ ಯಾವ ಸಂದರ್ಭದಲ್ಲಿ ಯಾರ ಜೊತೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದು ಕೂಡ ಅವ್ರಿಗೆ ಒಂದು ಸ್ವಲ್ಪ ಅರಿವಿರಬೇಕು. ಇವತ್ತು ನಿಖಿಲ್ ಅವರ ಸ್ಟೇಟಸ್ ಬಗ್ಗೆ ವಿಚಾರ ಬಂದಿರೋಂಥದ್ದು. ಯಾಕೆ ನಿಖಿಲ್ ಅವರು ಈ ರಾಜ್ಯದ ಈ ದೇಶದ ಪ್ರಜೆ ಅಲ್ವಾ? ಸೋತ್ಬಿಟ್ಟಿದ್ರೆ ಏನು ಅವರು ಪ್ರಶ್ನೆ ಮಾಡೋಂಗಿಲ್ವಾ? ಏನಂತ ಮಾತಾಡ್ತಾ ಇದ್ದಾರೆ? ಅವರೇ ಸೋತಿಲ್ವಾ? ಅವ್ರು ಸೋತಿದ್ರೆ ಮನೇಲಿ ಕೂತ್ಕೋಬೇಕಾಯ್ತು, ಯಾಕೆ ಬಂದು ಈಚೆ ಮಾತಾಡ್ತಾ ಇದ್ದಾರೆ? ಅವರು ಕೂಡ ಒಬ್ಬ MP ಕ್ಯಾಂಡಿಡೇಟ್ ಆದಂಥವ್ರು. ಚುನಾವಣೆಗಳಲ್ಲಿ ಯಾವ ರೀತಿ ನಡೆಯುತ್ತೆ, ಯಾವ ಥರ ಆಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರತ್ತ ವಿಚಾರ. ಹಾಗಂತ ಅವ್ರ ಬಾಯಿಗೆ ಬಂದಂಗೆ ಮಾತಾಡಲಿಕ್ಕೆ ಯಾರು ಅವ್ರಿಗೆ ಕೊಟ್ಟಿರೋದು? ಒಂದು ಸ್ಟೇಟಸ್ ಅಂತ ಬಂದಾಗ ಅದಕ್ಕೆ ಪ್ರತಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೂ ಅವ್ರು ವೈಯಕ್ತಿಕವಾದಂತಹ ವಿಚಾರಗಳನ್ನ ಎತ್ಕೊಂಡು ಮಾತಾಡುವಂಥದ್ದೇನಿದೆ? ಇವರೆಲ್ಲ ಮಾಡ್ತಾ ಇರೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದಂಗೆ. ಇವ್ರುಗಳು ಅವರ ನಾಯಕರುಗಳನ್ನ ಮೆಚ್ಚಿಕೊಳ್ಳಲಿಕ್ಕೆ ಮತ್ತು ಏನು ಇಲ್ಲಿಯ ಒಂದು ಸಂದರ್ಭನ ಉಪಯೋಗಿಸ್ಕೊಂಡು ಅವ್ರ ಬೆಳೆಕಾಲ ಬಯಸ್ಕೊಳ್ಳಿಕ್ಕೆ ಮಾತಾಡುವಂಥದ್ದಲ್ಲ. ದಯವಿಟ್ಟು ಏನು ಮಾತಾಡ್ತಾ ಇದ್ದಾರೆ, ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಪ್ರಜ್ಞೆ ಇಟ್ಕೊಂಡು ಮಾತಾಡಬೇಕು. ಅವರು ಕೂಡ ಸಮಾಜಮುಖಿಯಾಗಿ ಈಗ 75 ಕ್ಷೇತ್ರಗಳಲ್ಲಿ ಜನರೊಂದಿಗೆ ಜನತಾದಳನ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮುಗಿಸಿದ್ದೀವಿ ಅವ್ರ ನೇತೃತ್ವದಲ್ಲಿ. ಜೊತೆಗೆ ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡೋದು ನಿಮ್ಗೆ ಯಾವ ಹಕ್ಕಿದೆ, ನಿಮ್ಗೆ ಯಾವ ನೈತಿಕತೆ ಇದೆ? ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನೈತಿಕತೆ ಇಟ್ಕೊಂಡು ಮಾತಾಡಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇನ್ನು ಎಲ್ಲ ಸುಮಾರು ಮುಖಂಡರುಗಳು ಮಾತಾಡೋಂಥದ್ದೇ, ಹಾಗಾಗಿ ನಾನು ಮತ್ತೆ ಕೊನೆಯಲ್ಲಿ ನಾನು ಮಾತಾಡ್ತೀನಿ. ಈಗ ನಮ್ಮ ಮಂಜೇಗೌಡರು ಮಾತಾಡ್ತಾರೆ, ವಿವೇಕ್ ಅವರು ಮಾತಾಡ್ತಾರೆ.